ಸುಂಕ ಕಲೆಕ್ಷನ್ ಮಾಡ್ತಾ ಇದೀರಾ? ಮಾಡ್ದಲ್ಲ ಹಾ, ಇನ್ನು 2 ತಿಂಗಳು ಎಕ್ಸ್ಟ್ರಾ ಮಾಡ್ಕೊಡ್ತೀನಿ ಬರೀ. ಇವತ್ತು ಮಾಡ್ಲಿಲ್ವಾ? ಬಸ್ ಇಸ್ಕೊಂಡೆ ಹೊತ್ತು ಮಾಡಿ. ಬಸ್ಗೆ ಯಾಕೆ ಹೋಗಿ ಇಸ್ಕೊಂಡ್ರಿ ನೀವು? ಹಾಂ, ಯಾಕೆ ಇಸ್ಕೊಂಡ್ರಿ? ಈಸ್ಕೊಂಡ್ರೆ 2 ತಿಂಗಳು ಎಕ್ಸ್ಟ್ರಾ ಮಾಡ್ಕೊಡ್ತೀನಲ್ಲ. ಯಾರು ಹೇಳಿದ್ದು ಎಕ್ಸ್ಟ್ರಾ ಮಾಡ್ಕೊಡ್ತೀನಿ ಅಂತ? ಹೇಳ್ರು ಅಂತಲ್ಲಪ್ಪ. ಯಾರು? ನಾನು ಸುಮ್ಮನೆ ಆಗಿದ್ದು. ನಾನು ಯಾವ ಇಸ್ಕೊಂಡಿಲ್ಲ, ಇಸ್ಕೊಂಡೆ ಸುಮ್ಮನೆ ಆಗಿದೆ ನಿಮಗೆ. ಬಸ್ಸಲ್ಲೆಲ್ಲ ಕಲೆಕ್ಷನ್ ಮಾಡ್ದಂತಲ್ಲ ಗುರು, ಬಸ್ಸಲ್ಲೆಲ್ಲ ಕಲೆಕ್ಷನ್ ಮಾಡ್ದಂತೆ. ಬಂದಿದ್ದೆ ಒಂದು 10 ಗಾಡಿ ಬಂದವೆ. 10 ಗಾಡಿ ಒಂದು 6-7 ಗಾಡಿ ಇಸ್ಕೊಂಡು ಹೇಳ್ತೇನೆ. ನಾನು ಹೇಳ್ದಲ್ಲ ಇಸ್ಕೊಂಡಿಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರು ಈಸ್ಕೊಂಡು ಮಾತಾಡ್ತೀನಿ ಮುನ್ಸಿಪಲ್ ಹತ್ರ ದುಡ್ಡು ಕಟ್ಬೇಕು ಅಂತ ಅವರಪ್ಪ ಹೇಳ್ದಾರೆ. ಯಾರಂಗಂತ ಈಸ್ಕೊ ಅಂತ ನಂಕಾಸ್ನವ್ರು ನಮ್ಮ ಸತೀಶ್ ಹಂಗಂದ್ರು ಮಾಡ್ಕೊಂಡಿದ್ರು. ಅದಕ್ಕೆ ಫೋನ್ ಹಾಕ್ತೆ, ಇಸ್ಕೊಬೇಡ, ಇಸ್ಕೊಳ್ಳಲ್ಲ ನಾನು ಯಾಕೆ ಇಸ್ಕೊಳ್ಳಲ್ಲ. ಅಲ್ಲ, ಈಗ ಡೇಟ್ ಮುಗಿದ್ಮೇಲೆ ಯಾಕೆ ದುಡ್ಡು ಇಸ್ಕೋತೀರಾ ನೀವು ಅಂತ? ನಾವು ಇಸ್ಕೊಳ್ಳಲ್ಲ. ಅವ್ರು ವಾಪಸ್ ಕೊಡೋ ದುಡ್ಡು ಕೊಟ್ಬಿಡಂಬಿಡ. ಅದೇನು ಹೇಳ್ತೀವಿ, 10 ಗಾಡಿ ಇಸ್ಕೊಂಡು 10 ಇಸ್ಕೊಂಡಿಲ್ಲ. ನಾನು 7 ಗಾಡಿ ಇಸ್ಕೊಂಡಿದ್ದೀನಿ. ಬಾ, ಅವ್ರು ವಾಪಸ್ ಕೊಟ್ಬಿಡೋ ದುಡ್ಡು. ಅದಕ್ಕೆ ನಾ ಫೋನ್ ಹಾಕ್ತೆ. ಟೆಂಡರ್ ಕ್ಲೋಸ್ ಆದ್ಮೇಲೆ ವಸೂಲಿ ಮಾಡಬಾರ್ದು. ನೀನ್ ಈಸ್ಕೊಂಡ್ರೆ 10 ರೂಪಾಯಿ ಈಸ್ಕೊಂಡ್ರೆ ತಪ್ಪೇನೆ, ತಪ್ಪ ಸರಿಯಾ? ಬಿಟ್ಟೇ ಬಿಡಿ. ಹಾ, ಈಗ ನಾನ್ ಟೆಂಡರ್ ಮುಗೀತು, ಹಾ ಬಿಟ್ಬಿಡ್ಬೇಕು. ಅಚ್ಚೆ ಗಣೇಶ ಮಾಡೋ 1 ತಿಂಗಳು ಇಸ್ಕೊಳ್ಳಿಲ್ಲ. ಆ ಕಡೆ ಗಾಡಿ ಸೊ ಗಣೇಶನ್ ಬೇರೆ ವಿಚಾರ ಗುರು, ಗಣೇಶನ್ ಬೇರೆ ವಿಚಾರ. ಈಗ ನಾನು ಗಣೇಶನ್ ಮಾಡಿರ್ತೀನಿ, ನೀನು ಮಾಡಿರ್ತೀಯ, ಅದು ಬೇರೆ ವಿಚಾರ. ವ್ಯವಹಾರ ಅಂತ ವ್ಯವಹಾರ ಫೋನ್ ಹಾಕ್ತಾ ಇದೀನಿ. ನನಗೇನು ಕೂಲಿ ಕೊಡೋರು ಕೂಲಿ ಅಷ್ಟೇ. ಸರಿ, ಈಗ ವೆಂಕಟೇಶ್ನಾಗ್ಲಿ, ತಿಮ್ಮಪ್ಪನಾಗ್ಲಿ, ಬೋರಪ್ಪನಾಗ್ಲಿ ಎಲ್ಲ ಒಂದೇನೆ, ಒಂದೇ ಕಾನೂನು. ನಿಜನ ಸುಳ್ಳ ಗೊತ್ತಾಯ್ತು. ಯಾಕೆ ನಾನು ಅದೇನು ಹೇಳ್ದಂಗ ಆಯ್ತು. ಅದನ್ನೇ ಹೇಳ್ತೀನಿ. ಅದು ಅಲ್ಲಿ ಈಗ ಮುನ್ಸಿಪಾಲ್ಟಕ್ ಹೋಗಿದ್ದೀನಿ, ಅದೇನು ಕೆಲಸ ನಡೀತದೆ ಅಷ್ಟೊತ್ತಕ ಈ ಮಾತಾಡ್ಕೊಂಡ್ ಬರ್ತೀನಿ ಅಂತ ಅಂದ್ರು. ಏನ್ ಹಬ್ಬ ಇವತ್ತು ಗಾಡಿ ಇಲ್ಲ ಬಿಡಿ ಹಬ್ಬ. ನಾನ್ ಹೇಳೋದ್ ಹೆಂಗ್ ಗೊತ್ತಾ, ಗಾಡಿ ಆಯ್ತೋ ಇಲ್ವೋ, ಈಗ ಕಂಪ್ಲೇಂಟ್ ಏನು, ಟೆಂಡರ್ ಮುಗ್ದಿದ್ರು ಕೂಡ ವಸೂಲಿತಿ ಮಾಡ್ತಾವ್ರೆ ಸುಂಕನ ಅಂತ. ಬಿಡಿ ಇಸ್ಕೊಳ್ಳೋದಲ್ಲ ಬಿಡಿ. ಯಾಕೆ ಮಾಡ್ತೀರಾ? ಅದ್ರಲ್ಲೇನೋ ಈಗ ಒಂದ್ ಬಸ್ಗೆ ಎಷ್ಟು ವಸೂಲಿ ಮಾಡೋದು ನೀವು? 30 ರೂಪಾಯಿ. 10 ಬಸ್ಸಲ್ಲಿ ಇಸ್ಕೊಂಡಿದ್ಯಾ, 300 ರೂಪಾಯಿ ದುಡ್ಡು ಆಯ್ತು. ಏನ್ ಸಾಧನೆ ಮಾಡಕ್ಕಾಯ್ತು? ಒಂದ್ ಪಾಠ ಬರಲ್ಲಪ್ಪ. ಹೇಳ್ತಾನೆ MCB 200 ಹೇಳ್ತಾನೆ. ಯಾಕೆ ಬೇಕು ಒಂದ್ ಕೆಟ್ಟ ಹೆಸರು? ಬೇಡ ಬಿಟ್ಟು ಮಾಡಿದ್ರೆ ನಾನು ಹೇಳೋ ಸರಿನೋ ತಪ್ಪ? ಸರಿ ಕಂಬೇಡ. ಕಾನೂನ್ ಪ್ರಕಾರ ತಗೋಬರ್ರಿ ಕೈಗೆ ಟೆಂಡರ್. ಕಲೆಕ್ಷನ್ ಟೆಂಡರ್ ಆಗಿಲ್ಲ ಮಾಡ್ಬೇಡ ಅಂದ್ಬಿಟ್ಟು ಅನಂತ್ ಸಿಂಗರಣ್ಣ ಹೇಳ್ತಾವ್ರೆ. ನಾವ್ ಯಾವ ಇಸ್ಕೊಂಡಿಲ್ಲ ಕಣಪ್ಪ. ಒಂದು 5-6 ಗಾಡಿ ಇಸ್ಕೊಂಡಿ ಅಂತ ಹೇಳಿದೆ ನಾನು. ಇಲ್ಲಿ ಮಾತಾಡ ಯಾರು ನಾನೇನು ಮಾತಾಡೋಣ ಗುರು, ನೀನ್ ಒಳ್ಳೆ ಟೆಂಡರ್ ಕಾಸು ಯಾಕೆ ಇಸ್ಕೊತಿದೆ ಅಂದ್ರೆ ಬಾಯ್ ಅಂತ ಹೇಳ್ತಾವ್ರೆ. ಕೊಟ್ಬಿಡು ಕಾಸು ಅಂತವ್ರೆ. ಮಾತಾಡಲ್ಲ ಅಂತಾರೆ. ಯಾರ ಹತ್ರನು ಮಾತಾಡೋದಲ್ಲ, ಅವ್ರ ಹತ್ರ ಮಾತಾಡ. ಸರಿ ಬಿಡು, ಆಯ್ತು ಬಿಡು, ಮಾಡೋದಲ್ಲ ಬಿಡೋಣ. ಹೌದು, ಮಾಡ್ತೀವಿ. ಅಲ್ಲ, ಈಗ ನನಗೆ ಕಂಪ್ಲೇಂಟ್ ಬರ್ದಲ್ಲ ನಾನು ಬರ್ಲಿಲ್ಲ ಅಲ್ವಾ? ಸರಿ ಬಿಡು. ಹೇಳುವ, ನಾ ಹೇಳಿದೆ ಇವತ್ತೇನು ಗಾಡಿ ಇಲ್ಲ. ಹಬ್ಬ ನೆನ್ನೇನು ಮೊನ್ನೆ ಗಾಡಿ ಇರಲಿಲ್ಲ, 3 ದಿವಸ ಗಾಡಿ ಇರಲಿಲ್ಲ. ಇವತ್ತೆಲ್ಲ ಸೇರಿ ಒಂದು 10-12 ಗಾಡಿ. ಇವ್ರ ಹತ್ರ ಯಾರ ಹತ್ರನೂ ಮಾಡಿಲ್ವಾ? ಮಾಡಿಲ್ಲ, ಕೇಳ್ಬೇಕಾರೆ. ನೆನ್ನೆ ಮಾತಾಡ್ಕೊಂಡ್ ಬಂದೆ. ನೆನ್ನೆ ಮಾಮೂಲಿ ನೆನ್ನೆ ಟೆಂಡರ್ ಇತ್ತು, ಇವತ್ತಿಲ್ಲ. ಇವತ್ತು ಮಾಡಂಗಿಲ್ಲ ಅಲ್ವಾ? ಅದಕ್ಕೆ ಆಸಿಂಗ್ ಬಂದಲ್ಲ ಇಸ್ಕೊತಿದ್ದೀನಪ್ಪ. ಯಾವ ಇಸ್ಕೊಳ್ಳೋ ಹೇಳು ಅಂದ್ರೆ, ಏನಾದ್ರೆ ಬಿಲ್ ಕಟ್ಕೊತೀನಿ ಇಸ್ಕೊಂಡು ಹೇಳೋರಪ್ಪ ಅಂತಂದೆ. ಅಜಯ್ತ ಮಾತಾಡ್ತೀನಿ, ಈಗ ಬಂದ್ರಿ ಅಷ್ಟೇ. ಅವ್ರಿಗೆಲ್ಲ ಕೊಟ್ಬಿಡು ಆಯ್ತಾ? ಈ ಬಸ್ ಅವ್ರ ಹತ್ರ ಇಸ್ಕೊಂಡಿದ್ಯಾ? ಇಸ್ಕೊಂಡಿದ್ದೀನಿ. ಅಲ್ಲಲ್ಲ, ನನಗೆ ಹೆಂಗ್ ಗೊತ್ತು? ಹೇಳಿಬೇಕ್ರಿ, ಇಸ್ಕೊಂಡಿಲ್ಲ. ಮಾಡೋದ್ರ ಅದೇನು ಹೇಳ್ದಂಗೆ ಅದನ್ನ ಮಾಡ್ತೀವ. ನಾವಿಲ್ಲೆಲ್ಲ ಹೊರದಾಟ ಪರ್ದ ಮಾಡ್ಕೊಂಡು ಹುಡುಗನ ನಾವು ಕಟ್ಕೊಂಡು ಮಾಡೋದ್ಕೊಂಡು ಗಟ್ಟಿ ಮಾಡ್ಕೊಂಡು ಏನು ಮಾಡಲ್ಲ ನಾವು. ಇಲ್ವಾ? ಇಲ್ಲ. ಈಗ ನೀನು ಹೇಳ್ತೀನಿ, ನಾನು ಮಾಡ್ತೀನಿ. ನೀನು ಬೇಡ ಅಂದ್ರೆ ಬೇಡ ಅಷ್ಟೇ. ನಾವೇ ಬೆಳಗ್ಗೆ ಕೂಲಿ ಮಾಡೋಂತ. ಅಲ್ಲ, ನಾನು ಹೇಳ್ತಾ ಇರೋದೇನು, ಟೆಂಡರ್ ಕ್ಲೋಸ್ ಆಯ್ತು ಅಂತ ಅಂದ್ಮೇಲೆ ಬೇಡ ಅಂತ. ಬೇಡ ಅಲ್ವಾ? ಟೆಂಡರ್ ಇದ್ರೆ ನಾನು ಯಾವ ತರ ಕೇಳಿಲ್ಲ ನಿನಗೆ? ಇಲ್ಲ, ಟೆಂಡರ್ ಇದ್ದಾಗ ಮಾಡಿದ್ರಿ. ಸರಿ, ಬೇಡ ಆಗಲ್ಲ. ಏನೋ ಕೇಳ್ತೀವಿ. ಈಗ ನೀವು ಹೇಳ್ತಿದ್ದು ನನ್ಗೆ ಭಾರಿ ಅನುಕೂಲ ಆಯ್ತು.
ಈಗ ಕೂಲಿ ಕೊಡ್ತೀವಿ ಮಾಡು ಅಂದಾಗ ಈಗ ನನಗೂ ಕೂಲಿಗೂ ಸಿಗ್ಲಿಲ್ಲ ಬಿಡು, ಹಂಗಾಯ್ತು. ಎಷ್ಟು ಕೊಡ್ತಾರೆ ನಿನ್ಗೆ? 300 ರೂಪಾಯಿ ಕೊಡೋರು. 300. ಎಷ್ಟಾಗತ್ತೆ ಕಲೆಕ್ಷನ್? ಅಣ್ಣ ನಮ್ಮ ತಾಯಿ ಸಿಗಂದ್ರೆ 2700, 2800, 3000 ಒಳಗೆ ಆಗೋದಷ್ಟೇ. 3000 ಕಲೆಕ್ಷನ್ ಮಾಡಿ ಅವ್ರಿಗೆ ಕೊಡ್ಬೇಕು ನೀನು. ನಿನಗೆ 300 ರೂಪಾಯಿ ಅವ್ರು ಕೊಡೋರು. ಈಗ ಅಂಗಡಿಗೆ ಇವಕ್ಕೆಲ್ಲ ಎಷ್ಟು? ಪುರಿ ಅಂಗಡಿಗೆ ಪುರಿ ಅಂಗಡಿ 30, 40, ಇವೆಲ್ಲ 40, ಇದೆಲ್ಲ ಆಗಲೇ 20, ಹಿಂಗಿಷ್ಟೇ ಅಣ್ಣ. ಎಲ್ಲ ಸೇರಿ 1,500 ದುಡ್ಡು ಆಯ್ತದ. ಅದು ಬಸ್ಸಿಂದ 1,500, 3,000 ಆಯ್ತದ. ಅಲ್ಲಿ ಮುಂದೆ ನನಗೆ ಕೊಡ್ತಾರೆ. ಬಸ್ ಒಂದು 1,500 ಆಯ್ತದ. ಹೆಂಗೆ? 50 ಬಸ್ ಬಂದ್ರೆ ಅದೇ 30 ಬಸ್ ಬಂದ್ರೆ ಎಷ್ಟು? 900 ಆಯ್ತು. ಅವ್ನು 2 ಸಲ ಬಂದ್ರು 2 ಸಲ ಈಗ ಇಸ್ಕೊಂಬಿಟ್ಟೆ, ಮುಗಿದಾಯ್ತು. ನಾಳೆ ಇಸ್ಕೊಳ್ಳೋದೇ. ಎಷ್ಟು ಬಸ್ ಬರ್ತಾವ ಇಲ್ಲಿ? ಕಮ್ಮಿ ಅಂದ್ರೆ 50 ಬಸ್ ಲೆಕ್ಕ ಐತೆ. 50 ಬಸ್ 10-15 ಬಸ್ ಬರೋದೇ ಇಲ್ಲ. ಟ್ರಿಪ್ ಅಪ್ ಹೊಂಟೈತೆ. ಅಲ್ಲಿ ಒಂದು 40 ಅಪ್ಪನ 1000 ಇದು ಒಂದು 1,500 ಅಷ್ಟೇ ಆಗೋದು. ನಾವ್ ಎಷ್ಟು ಮಾಡಿಕೊಟ್ರು ನಂಗೆ 300 ರೂಪಾಯಿ ಕೂಲಿ ಕೊಡ್ತಾರೆ. ಏನ್ ಇದಲ್ಲ. ಸರಿ ಆಯ್ತು, ಮಾಡಬೇಡ. ಸರಿ ಹೋಗೋಣ.